ನೀವೇನಾದ್ರೂ ನನ್ನ ಮಗನ್ನ ನಿಮ್ಮ ಅಳಿಯನನ್ನಾಗಿ ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತಿದ್ರೆ ದಯವಿಟ್ಟು ಬೇಡ, ಆಲೋಚನೆಗಳನ್ನು ಬಿಟ್ಟು ಬಿಡಿ. ಏನೇ ಹೀಗಂದ್ಬಿಟ್ಟೆ? ನಿನ್ನ ಮಗ ನಮ್ಮಳಿಯ ಯಾಕಾಗಬಾರ್ದು? ಯಾಕೆಂದ್ರೆ ನೀವು ಆಕಾಶದಲ್ಲಿ ಹಾರಾಡೋದು, ನಾವು ಭೂಮಿ ಮೇಲೆ ನಡೆದಾಡೋದು. ನೀವು ಅರಮನೆಯಲ್ಲಿ ಇರೋರು, ನಾವೊಂದು ಪುಟ್ಟ ಮನೆಯಲ್ಲಿ ಇರೋರು. ನಮಗೂ ನಿಮಗೂ ಲೋ ನಾರಾಯಣ, ಮನುಷ್ಯ ಆಕಾಶದಲ್ಲೇ ಹಾರಾಡಿದ್ರು ನೆಲಕ್ಕೆ ಇಳಿಲೇಬೇಕು. ಅರಮನೆಯಲ್ಲೇ ಇದ್ರು ಅನ್ನನೇ ತಿನ್ಬೇಕು. ನೋಡು, ನಿನ್ನ ಮಗನ ವಿಚಾರ ಕೇಳಿದ್ಮೇಲೆ ಅವನೇ ನನ್ನ ಅಳಿಯ ಅಂತ ನಾನು ಡಿಸೈಡ್ ಮಾಡ್ಬಿಟ್ಟಿದ್ದೀನಿ. ಆದಷ್ಟು ಬೇಗ ಅವನ್ನ ಬಾಂಬೆಯಿಂದ ಕರೆಸು. ಹುಡುಗ ಹುಡುಗಿ ಒಪ್ಪಿದ್ರೆ ಮಿಕ್ಕಿದ ವಿಚಾರ ಮಾತಾಡ್ತೀನಿ. ಅಯ್ಯೋ, ಬಾಂಬೆಯಿಂದ ಕರ್ಸ್ಬೇಕು ಅಂತೇನಿಲ್ಲ. ಏನೋ ಬಿಸ್ನೆಸ್ ಅಂತ ಇಲ್ಲೇ ಇದ್ದಾನೆ, ಯಾವಾಗ ಹೊರಡ್ತಾನೆ ಗೊತ್ತಿಲ್ಲ. ನಾನೇ ನಿಮ್ಮ ಮನೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಅಂದಹಾಗೆ ನನ್ನ ಮಗಳ ವಿಷಯ ತಾವು ಹೇಳಿದ್ದು. ನೋಡು, ನಾನು ಹೇಳಿದ್ದು ನನ್ನ ನೆನಪಿದೆ. ನಿನ್ನ ಮಗಳು ರಾಣಿ ನನ್ನ ಸೊಸೆ, ನಿನ್ನ ಮಗ ನನ್ನ ಅಳಿಯ. ಒಪ್ಗೆನಾ? ನಿನ್ನ ಮನಸ್ಸು ಇಷ್ಟು ವಿಶಾಲವಾದದ್ದು ಅಂತ ನನಗೆ ಗೊತ್ತಿರ್ಲಿಲ್ಲ. ದೊಡ್ಡೋರ್ ಮಾತು ಅಂದ್ರೆ ಬಿಟ್ಟು ಬಾಣ ಇದ್ದ ಹಾಗೆ. ಸರಿನಪ್ಪ, ನಾನು ಹೊರಡ್ತೀನಿ. ನಾಳೆ ನನ್ನ ಮಗನ ಕರ್ಕೊಂಡ್ಬರ್ತೀನಿ. ಸರಿನಾ ಅಕ್ಕ? ಬರ್ತೀನಿ. ಸಾಲ ಕೊಟ್ಟಿರೋದು ನಮ್ಮ ಅಪ್ಪನ ಕಣ್ರಿ. ಸಾಲ ಕೊಟ್ಟಿರೋದೊಬ್ರ ಹತ್ರ, ಒಂದ್ ಜಗಳ ಮಾಡ್ತಿರೋದು ಮತ್ತೊಬ್ರ ಹತ್ರನಾ? ನಮ್ಮ ಅಪ್ಪ ಬಂದಾಗ ಬಂದ್ ಕೇಳಿ, ಇಲ್ಲ ಅಂದ್ರೆ ನಮ್ಮ ಅಪ್ಪ ಬರೋರ್ಗು ತೆಪ್ಪಗಿರಿ. ಏನಮ್ಮ ನನ್ನೇ ತಪ್ಪನ್ ಕೂತ್ಕೊ ಅಂತ ಹೇಳ್ತಾ ಇದೆಯಲ್ಲ ನೀನು? ಅಲ್ಲ, ಎಣ್ಸಿ ಕೊಟ್ಟಿದ್ದೀರಲ್ಲಮ್ಮ ದುಡ್ಡು. ಕೊಡ್ಬೇಕು ಅನ್ನೋ ಜ್ಞಾನ ಬೇಡ ನಿಮ್ ತಂದೆ? ಲಿಂಗಣ್ಣವ್ರೆ, ಏನೋ ಮಗು ಮಾತಾಡುತ್ತೆ ಅಂತ ನೀವು ಮಾತಾಡ್ತಿದ್ದೀರಲ್ಲ, ಏನ್ ಗೊತ್ತಾಗುತ್ತೆ ಪಾಪ ಅವಳಿಗೆ. ಇದು ಮಗುನ? ಹೌದು ಲಿಂಗಣ್ಣವ್ರೆ, ಇವಳು ನಮ್ಮೆಲ್ಲರಿಗೂ ಮಗುನೇ. ನೋಡಿ, ನೀವು ಗಂಟ್ಲು ಕಿತ್ತವಾಗ ಅರ್ಚ್ಕೊಂಡ್ರು ಅಷ್ಟೇ, ಬಾಯಿ ಬಡ್ಕೊಂಡ್ರು ಅಷ್ಟೇ. ನಮ್ಮ ಯಜಮಾನ್ರು ಬರೋ ತನಕ ಏನು ಪ್ರಯೋಜನ ಇಲ್ಲ. ಸುಮ್ನೆ ಯಾಕೆ ಕಿರ್ಚ್ಕೊಂಡು ಆಯಾಸ ಮಾಡ್ಕೋತೀರಾ? ತಣ್ಣಗ್ ಜ್ಯೂಸ್ ತಂದಿದ್ದೀನಿ, ತಗೊಳ್ಳಿ ಲಿಂಗಣ್ಣವ್ರೆ. ಬಾರೆ. ಅಲ್ಲ ಕಡೆ, ಸಾಲ ಕೊಟ್ಟವ್ರ ಹತ್ರ ಹಾಗೇನೆ ಮಾತಾಡುದು. ಮತ್ತೆ ಹೇಗೆ ಮಾತಾಡ್ಬೇಕು? ಬೆಣ್ಣೆ ಹಚ್ಚದಾಗ ಮಾತಾಡ್ಬೇಕು. ಬೆಣ್ಣೆ ಹಚ್ಚದ ಅವ್ನ ಮಕ್ಕಳ ಬಗ್ಗೆ ಬಾಯಿ ಬಂದಾಗೆಲ್ಲ ಮಾತಾಡ್ತಾರೆ. ಒಂದ್ ನೋಡ್ಕೊಂಡು ಸುಮ್ಮನೆ ಬೇಕಾಗಿತ್ತಾ? ಒಂದ್ಸಲ ಚಚ್ಚುಡ್ಬೇಕು ಅನ್ಸ್ತಾ ಇತ್ತು. ಇದನ್ನೇ ಬೇಡ ಅನ್ನೋದು. ನೋಡಿ, ನಮ್ ಕೆಲ್ಸ ಆಗ್ಬೇಕು ಅಂದ್ರೆ ನೈಸಾಗಿ ಮಾತಾಡ್ಬೇಕು. ಅದೆಲ್ಲ ನಿಮ್ಗೆಲ್ಲ ಅರ್ಥ ಆಗುತ್ತೆ. ಓ, ಏನ್ರಿಗಣ, ಅದು ತುಂಬಾ ಅಪರೂಪ ಆಗ್ಬಿಟ್ಟಿದ್ಯಾ. ಲಕ್ಷ್ಮೀ ಪುತ್ರನಪ್ಪ, ನಮ್ಮಂತ ಬಡವ್ರ ನೆನಪು ಎಲ್ಲಿಂದ ಬರ್ಬೇಕು? ಏನ್ ಸಮಾಚಾರ? ಸಮಾಚಾರ ಏನ್ ಬಂತು? ಎಲ್ಲ ನನ್ನ ಗ್ರಹಚಾರ. ಎಷ್ಟೊತ್ತನೇ ನಿನ್ ಮನೆ ಬಾಗ್ಲು ತಿರುಗೋದು ನಾನು? ಹಣ ಕೊಡ್ಬೇಕು ಅನ್ನೋ ಜ್ಞಾನ ಬೇಡ ನಿನಗೆ? ನಿನ್ ಮಗಳು ಬೇರೆ ರೋಫ್ ಆಗ್ತಾಳೆ. ಹೌದಾ? ಚ ಹಂಗೆಲ್ಲ ಮಾಡ್ಬಾರ್ದ. ಚಿಕ್ಕ ಹುಡುಗಿ ನಾಚಿಕೆ ಬಿಟ್ರೆ ಹೆಂಗ? ಕೂತ್ಕೊ ನೀನು, ಕೂತ್ಕೊಳಪ್ಪ. ಒಂದ್ ನಿಮಿಷ ಒಳಗಡೆ ಬಂದ್ಬಿಡ್ತೀನಿ. ಒಂದೇ ಒಂದು ಸುಬ್ಲಕ್ಷ್ಮಿ, ಜಾಕ್ಪಾಟ್ ಹೊಡಿತು ಕಣೆ. ಸೂಪರ್ ಜಾಕ್ಪಾಟ್ ಹೊಡಿತು. ಜಾಕ್ಪಾಟ? ಎಷ್ಟು ಲಕ್ಷನಪ್ಪ? ಏನ್ ಮಗಳೇ ನೀನು, ಲಕ್ಷನೆಲ್ಲ ಅಲಕ್ಷ್ಯ ಮಾಡ್ಬಿಡು. ಇನ್ನೇನಿದ್ರು ಕೋಟಿನಲ್ಲಿ ಮಾತಾಡೋದು ನಾವು. ಕೋಟಿನ? ಏನ್ರಿ ಹೇಳ್ತಿದ್ದೀರಾ ನೀವು? ನಿಜವಾಗ್ಲೂ ಹೇಳ್ತಿದ್ದೀರೋ ಅಥವಾ ತಮಾಷೆ ಮಾಡ್ತಿದ್ದೀರೋ? ಅದೃಷ್ಟ ಲಕ್ಷ್ಮಿ ನಮ್ಮ ಮನೆ ಬಾಗಿಲನ್ನ ಒದ್ದುಕೊಂಡು ಬರ್ತಾ ಇದ್ದಾಳೆ ಕಣೆ. ನೋಡೋ, ಇನ್ನು 1 ವಾರ 2 ವಾರ ಅಷ್ಟೇ, ಆಮೇಲೆ ದುಡ್ಡಿ ಎಣಸಕ್ಕ ನಮ್ಮ ಹತ್ರ ಟೈಮ್ ಇರಲ್ಲ. ನಿಜ ಹೇಳ್ತಿದ್ದೀರಾ ತಮಾಷೆ ಮಾಡ್ತಿದ್ದೀರೋ? ನಾನ್ ಯಾಕೆ ನಿನ್ನ ಹತ್ರ ಸುಳ್ಳು ಹೇಳಿ? ಅಂದ್ಹಾಗೆ ಈ ಸುದ್ದಿನ ಯಾರಿಗೂ ಹೇಳ್ಬೇಡಿ. ಸಾಲ್ಗಾರರು ಮನೆಗೆ ಬಂದ್ರು ಅಷ್ಟೇನೇನೆ. ಅಣ್ಣ, ಸ್ವಲ್ಪ ಕಷ್ಟದಲ್ಲಿದ್ದೀವಣ್ಣ, ಇನ್ನು ಸ್ವಲ್ಪ ದಿನ ಟೈಮ್ ಕೊಡಿ, ತೀರ್ಸ್ಬಿಡ್ತೀನಿ ಅಂತ ಹೇಳೋದು. ಒಪ್ಕೊಂಡು ಹೋದ್ನೋ ಆದಷ್ಟು ಬೇಗ ಅವ್ನ ಸಾಲ ತೀರ್ಸ್ಬಿಡು. ಇಲ್ಲ ಹಾಗೆ ಹೀಗೆ ಅಂತ ರೋಪ ಹಾಕಿದ್ರೆ 6 ತಿಂಗಳು 1 ವರ್ಷ ಅವ್ನು ನಮ್ಮ ಮನೆ ಬಾಗಿಲು ಕಲಿಬೇಕು. ಹಂಗ ಮಾಡ್ಬೇಕು. ಪಾಪ ನಿಂಗಣ್ಣ ಕೂತಿದ್ದಾನೆ, ಮಾತಾಡ್ಸ್ ಬಂದ್ಬಿಡ್ತೀನಿ. ನಿಂಗಣ್ಣ, ನನ್ನ ಮಗಳಿಗೆ ಬೈದ್ ಬುದ್ಧಿ ಹೇಳಿದ್ನಪ್ಪ. ಅವಳು ತಪ್ಪಾಯ್ತು, ನಿಂಗಣ್ಣವ್ರಿಗೆ ಒಂದು ಮಾತು ಹೇಳ್ಬಿಡಿ ಅಂತ ಹೇಳಿದ್ಲು. ನಿಂಗಣ್ಣ, ಒಪ್ಕೋಬೇಡ ನಿಂಗಣ್ಣ,
ಈ ತಿಂಗಳು ನನಗೆ ದುಡ್ಡು ಬರೋದು ಸ್ವಲ್ಪ ತಡ ಆಗೋಯ್ತು. ಇನ್ನು ಸ್ವಲ್ಪ ದಿನ ಟೈಮ್ ಕೊಡ. ನಾನು ನಿನ್ ಸಾಲ ತೀರಿಸ್ಬಿಡ್ತೀನಪ್ಪ, ಕೊಡೋಣ ಅಂತ ನಾನು ಹೇಳ್ತಿಲ್ಲ. ಅಯ್ಯೋ, ನೀನ್ ಸಾಲ ತೀರ್ಸಲ್ಲ ಅಂತ ನಾನೇ ಹೇಳ್ದೆ. ಏನೋ ನಿನ್ ಕಷ್ಟ ಸ್ವಲ್ಪ ನನಗೂ ಗೊತ್ತಪ್ಪ. ಆದ್ರೆ ನಾನು ಇಲ್ಲಿ ಬಂದಿದ್ದು ನಿಮ್ಮ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಕ್ಕೆ ಅಷ್ಟೇ. ಇವತ್ತೆಲ್ಲ ನಾನು ಕೊಡ್ತೀರಾ ಬಿಡಿ ದುಡ್ಡು. ನಿಂಗಣ್ಣ, ಹಾಗಿದ್ರೆ ನೀನ್ ನನ್ನ ಹತ್ರ ದುಡ್ಡು ಕೇಳಲ್ವಾ? ಈಗ ನಿನ್ನ ಹತ್ರ ದುಡ್ಡು ಕೇಳಿ ನಾನು ಯಾವ ನಡ್ಕೊತಿಲ್ಲ ನಾನಪ್ಪ. ನೀನಾದಾಗ ತಂದು ಕೊಡಿ ಅಂತ ಬಿಡು. ನಾನು ನೋಡಿ ಬರ್ತೀನಿ. ಹೋದ್ನರಿ ಮತ್ತೆ ನಮ್ಮ ಹತ್ರ ಹಣ ಇದೆ ಅಂತ ಗೊತ್ತಾದ ತಕ್ಷಣ ಸಾಲಗಾರನ್ನು ಸಾಲ ಹೊಡಿತಾನೆ. ಅದಕ್ಕೆ ಇರ್ಬೇಕು, ಹಣದ ವಾಸನೆ ಅಂದ್ರೆ ಹೆಣನು ಬಾಯಿ ಬಿಡತ್ತೆ ಅಂತ ಬರ್ದಿರೋದು ದೊಡ್ಡವರು. ಅದ್ ಸರಿ ರೀ, ಅದೇನೋ ಹೇಳ್ತಿದ್ರಲ್ಲ ಅದೃಷ್ಟ ಲಕ್ಷ್ಮಿ ಕೋಟಿ ರೂಪಾಯಿ ಅಂತ. ಏನ್ರಿ ವಿಷಯ? ಆ ದುಡ್ಡು ಎಲ್ಲಿಂದ ಬರುತ್ತೆ? ಎಲ್ಲ ಡೀಟೇಲ್ ಆಗಿ ಹೇಳ್ತೀನಿ. ಮೊದ್ಲು ನಿನ್ ಮಗ ಇಲ್ಲಿ ರೀ, ಅವ್ನು ಹೊರಗಡೆ ಹೋಗಿದ್ದಾನೆ, ಅವ್ನು ಬರ್ತಾರೆ. ಮೊದ್ಲು ಹೇಳಿ, ಅದೇನೋ ಹೇಳ್ತಿದ್ರಲ್ಲ ದುಡ್ಡು ಸಿಕ್ತು ಅಂತ. ನಿಧಿ ಸಿಕ್ತಾ ಅಥವಾ ದುಡ್ಡಿನ ಗಿಡನೇ ಸಿಕ್ತಾ? ಎರಡೂ ಸಿಕ್ತು ಕಣೆ. ಇನ್ಮೇಲೆ ನಮ್ಮ ಮಗನೇ ನಮಗೆ ನಿಧಿ, ನಮ್ಮ ಮಗ ನಮ್ಮ ದುಡ್ಡಿನ ಗಿಡ. ಮಗಳು ಧನಲಕ್ಷ್ಮಿ, ಮಗ ಕುಬೇರ. ನಾನು ಕುಬೇರನ? ಯು ಮೀನ್ ಟು ಸೇ ಮನಿಗೆ ಗೋಡು? ನಡೆ, ಯು ರಿಯಲ್ ಟೆಲಿಂಗ್? ಹೌದು ಕಣೋ, ನನ್ನ ಮಗನೇ. ನೀನು ಬಾಡಿಗೆ ಬಟ್ಟೆ ಹಾಕೊಂಡು ಕದ್ದು ಓಡಾಡ್ತಿದ್ಯಲ್ಲ, ಅದಕ್ಕೆ ನಿನ್ನ ಕುಬೇರ ಮಾಡೋಣ ಅಂತ. ಡ್ಯಾಡಿ, ನಾನೀಗಾಗಲೇ ಕುಬೇರ ಆಗ್ಬಿಟ್ಟಿದ್ದೀನಿ. ಈಗಿರೋ ಚೆಕ್ ಬುಕ್ಸ್ ಕ್ರೆಡಿಟ್ ಕಾರ್ಡ್ಸ್ ಇಟ್ಕೊಳಕ್ಕೂ ಜಾಗ ಇಲ್ಲ ನನ್ನ ಹತ್ರ. ನನ್ನ ಮಗನೇ, ನೀನೇನಾದ್ರೂ ಹಿಂಗ್ ಎಡಬಿಡಂಗಿ ಮಾಡ್ಕೊಂಡ್ರೆ ಕುಬೇರ ಆಗೋದಿರ್ಲಿ, ಕುಚೇಲ ಆಗಕ್ಕೂ ಒಂದಿಡಿ ಅವಲಕ್ಕಿ ಸಿಗಲ್ಲ. ರೀ, ಅವನ ಹತ್ರ ಏನ್ರಿ ಮಾತಾಡ್ತೀರಾ? ಅದೇನ್ ವಿಷಯ ಅಂತ ಹೇಳ್ರಿ. ಆ ದುಡ್ಡು ಎಲ್ಲಿಂದ ಬರುತ್ತೆ? ಹೇಳ್ತೀನಿ ಕಣೆ. ಆ ಚಿದಂಬರಯ್ಯ ನಮ್ಮ ರಾಣಿನ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಂಡ್ಬಿಟ್ಟಿದ್ದಾನೆ. ಹೌದೇನ್ರಿ? ನಿಜ ಹೇಳ್ತಿದ್ದೀರಾ? ಅಯ್ಯೋ 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 ಅಯ್ಯೋ, ನನ್ನ ಮಗ ಅದೃಷ್ಟನೇ ಅದೃಷ್ಟ. ಅಂದ್ರೆ ನನ್ ಸಿಸ್ಟರು ಆ ಪ್ಯಾಲೇಸ್ ಅಲ್ಲಿ ಡಾಟರ್ ಇಲ್ಲ. ಕಂಗ್ರಾಚುಲೇಷನ್ ಸಿಸ್ಟರ್. ಏ ಸುಂದ್ರ, ಅವಳಿಗೆ ಮಾತ್ರ ಕಂಗ್ರಾಚುಲೇಷನ್ಸ್ ಹೇಳೋದಲ್ಲ ಕಣೋ, ನಿನಗೂ ಹೇಳಬೇಕು. ಕಂಗ್ರಾಚುಲೇಷನ್ಸ್, ನೀನು ಆ ಮನೆಗೆ ಅಳಿನಾಗ ಹೋಗ್ತಾ ಇದೀಯಾ. ಸುಬ್ಲಕ್ಷ್ಮಿ, ಅವ್ರ ಮಗಳು ಪದ್ಮನ್ನ ಇವನು ಕೊಟ್ಟು ಮದುವೆ ಮಾಡೋದಕ್ಕೆ ಚಿದಂಬರಯ್ಯ ಒಪ್ಕೊಂಡ್ಬಿಟ್ಟಿದ್ದಾನೆ. ದಿಸ್ ಇಸ್ ಟೂ ಮಚ್ ಡ್ಯಾಡಿ. ಅವ್ರು ಒಪ್ಕೊಂಡ್ಬಿಟ್ರೆ ನಾನ್ ಮದುವೆ ಆಗ್ಬಿಡ್ಬೇಕಾ? ನೋ, ನಾನೊಪ್ಪಲ್ಲ. ತೆಗೆದಿಲ್ಲ ನೀನು ಎಡವಟ್ಟು ಬುದ್ಧಿನ. ಯಾಕೋ ಒಪ್ಪಲ್ಲ? ಆ ಹುಡುಗಿ ಕುಂಟಿನೋ ಕುರುಡಿನೋ, ನೀನ್ ಹೇಳ್ದೆ ಅಂತ ಮಾತ್ರಕ್ಕೆ ಆಸ್ತಿಗೋಸ್ಕರ ಅವ್ರು ತಾಳಿ ಕಟ್ಟೋದು. ಆಮೇಲೆ ಅವ್ಳು ಹ್ಯಾಂಡ್ ಇಲ್ಲ ಲೆಗ್ ಇಲ್ಲ ಅಂದ್ರೆ ನಾನೇನ್ ಮಾಡ್ಬೇಕು? ಅವಳ ಹೆಸರು ತಕ್ಕ ಹಾಗೆ ಪದ್ಮಾವತಿ ತರ ಇದೆ ಕಣೋ. ನಿನಗೆ ಹೇಳಿ ಮಾಡ್ತಿದ್ದ ಜೋಡಿ. ಅಂದ್ರ ನನ್ ಮಾತು ಕೇಳಿ ಮದುವೆ ಒಪ್ಕೊಡೋ. ಒಳ್ಳೆ ಹುಡುಗಿ ಕಣೋ, ನಿಜವಾಗ್ಲೂ ಲಕ್ಷಣವಾಗಿದೆ ಕಣೋ. ಸರಿ, ಒಪ್ಕೋತೀನಿ. ಆದ್ರೆ ನನಗೆ ಮದುವೆ ಆಗೋದಕ್ಕೆ 4 ತಿಂಗಳು ಟೈಮ್ ಬೇಕು. 4 ತಿಂಗಳ? ಏನು ಕಡ್ದು ಕಟ್ಟೆ ಹಾಕಕ್ಕೆ? ಅದೆಲ್ಲ ಸಸ್ಪೆನ್ಸ್. ಈ ಸುಂದರ್ ಸ್ಕೆಚ್ ಹಾಕ್ದೆ ಯಾವ್ದೂ ಡೀಲ್ ಮಾಡಲ್ಲ. ಇದು ಕೊಪ್ಕೊಂಡ್ರೆ ಮಾತ್ರ ನನ್ನ ಕಡೆಯಿಂದ ಗ್ರೀನ್ ಸಿಗ್ನಲ್ ಸಿಗೋದು. ಪಿಂಡ, ನೀನ್ ಸ್ಕೆಚ್ ಡೀಲ್ ಏನಾದ್ರು ಮಾಡ್ಕೋ. ನಾಳೆ ಬಂದು ಎಂಗೇಜ್ಮೆಂಟ್ ಮಾಡ್ಕೋ. 4 ತಿಂಗಳ ಟೈಮ್ ನಾನು ಕೊಡಿಸ್ತೀನಿ. ಓಕೆ, ನಾಳೆ ಈ ಮಿಸ್ಟರ್ ಸುಂದರ್ ಆ ಮನೇಲಿ ಅಟೆಂಡೆನ್ಸ್ ಆಗ್ತಾನೆ. ನೀನ್ ಈಗ ಕಮ್ಮಂಗಿ ತರ ಬಾವಲಿ ತರ ಬಂದ್ರೆ ಚಪ್ಪಲಿ ಬಿಡೋ ಜಾಗದಲ್ಲಿ ನಿಲ್ಲಿಸ್ತಾರೆ. ಡೋಂಟ್ ವರಿ ಮಾಡ್ಕೋಬೇಡಿ. ಈ ಮಿಸ್ಟರ್ ಸುಂದರ್ knows everything. What to do, what not to do. ಸುಶಿ, ತಿಂಡಿ ತಗೊಂಬಾರೆ, ಲೇಟ್ ಆಯ್ತು. ಮಾ, ಬೇಗ ತಿಂಡಿ ತಗೊಂಡ್ ಬಾಮ್ಮ, ಆಫೀಸ್ ಗೊತ್ತಾಯ್ತು. ಅಬಾಬಾಬಾಬಾಬಾ, ಅದೆಷ್ಟು ಅರ್ಜೆಂಟ್ ಮಾಡ್ತೀರಪ್ಪ. 5 ನಿಮಿಷ ಲೇಟ್ ಆಗಂಗಿಲ್ಲ, ಕೂಗೋದಕ್ಕೆ ಶುರು ಮಾಡ್ತೀರಾ.
ಖುಷಿ, ಇದೇನು ಇವತ್ತು ಸ್ವೀಟ್ ಮಾಡಿದ್ಯಾ? ಏನ್ ವಿಶೇಷ? ವಿಶೇಷ ಏನೂ ಇಲ್ಲ ರೀ, ಸುಮ್ಮನೆ ಮಾಡ್ಬೇಕು ಅನ್ನಿಸ್ತು ಮಾಡಿದೆ. ಸ್ವೀಟ್ ಮಾಡೋದಕ್ಕೆ ವಿಶೇಷನೇ ಇರ್ಬೇಕಾ? ಹಾಗಲ್ವೇ, ಸುಮ್ನೆ ಏನು ಕಾರಣ ಇಲ್ಲದೆ ನೀನ್ ಸ್ವೀಟ್ ಮಾಡಲ್ವಲ್ಲ, ಅದಕ್ಕೆ ಕೇಳು. ಸರಿ, ನಮ್ ನೇತ್ರಿಂಗೆ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ಮಾಡ್ದೆ. ಸರಿನಾ? ಹೌದಮ್ಮ. ಅಮ್ಮ, ಸ್ವೀಟ್ ಮಾತ್ರ ಸಖತ್ತಾಗಿದೆ. ಕೃಷ್ಣನಿಗೆ ಸಾವಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ ಅಲ್ವೇನಮ್ಮ? ಅವನಿದ್ದಿದ್ರೆ ಎಲ್ಲ ಖಾಲಿ ಮಾಡಿಬಿಡ್ತಿದ್ದ ಅಲ್ವಾ? ಖುಷಿ, ನಿಜ ಹೇಳು, ಇವತ್ತು ಈ ಸ್ವೀಟ್ ಮಾಡಿದ್ದು ಯಾತಕ್ಕೆ? ಅದು ನೇತ್ರ, ನೀನು ಹೇಳಮ್ಮ, ಇವತ್ತು ನಿಮ್ಮತ್ತೆ ನಿಜವಾಗ್ಲೂ ನೀ ಇಷ್ಟಪಟ್ಟಿದ್ದಕ್ಕೆ ಸ್ವೀಟ್ ಮಾಡಿದ್ದ ಅಥವಾ ಬೇರೆ ಏನಾದ್ರೂ ಕಾರಣ ಇದೆಯಾ? ನೀನ್ ನಿಜ ಹೇಳ್ತೀಯ ಅಂತ ನಾನು ನಂಬಿದ್ದೀನಿ. ಹೇಳಮ್ಮ. ಮಾವ, ಅದು ಇವತ್ತು ಕೃಷ್ಣನ್ ಹುಟ್ಟಿದಬ್ಬ ಮಾವ. ಯಾಕ್ರಿ ಇಷ್ಟೊಂದು ಆಟ ಮಾಡ್ತಾ ಇದ್ದೀರಾ? ಅವನು ನನ್ನ ಕೋಪನ ತಿಂಡಿ ಮೇಲೆ ಯಾಕೆ ತೋರಿಸ್ತಾ ಇದ್ದೀರಾ? ನನಗೆ ಕೋಪ ಬಂದಿರೋದು ನೀ ಮಾಡಿರೋ ತಿಂಡಿರಲ್ಲ ಕಣೆ. ನೀವೆಲ್ಲ ಸೇರ್ಕೊಂಡು ಸೃಷ್ಟಿ ಮಾಡಿರೋ ಈ ಸಂದರ್ಭದ ಮೇಲೆ ನಾನು ನಿನ್ಗೆ ಎಷ್ಟು ಸಲ ಪಡ್ಕೊಂಡಿದ್ದೀನಿ ಅವನ ಹೆಸರನ್ನ ಈ ಮನಸ್ಸು ಚಕಾರ ಇಟ್ಕೊಡ್ತು ಅಂತ. ಅವನು ನನ್ನ ಬಾಗಿ ಸತ್ತೋದವ್ರಿಗೆ ತಿಥಿ ಮಾಡ್ಬೇಕೆ ಹೊರತು ಹುಟ್ಟಿದ ಹಬ್ಬ ತಿಳ್ಕೊಳ್ಳಿ. Happy birthday to you. Happy birthday to you. Happy birthday dear Krishna. Happy birthday to you. ನಿನಗೆ ಇಷ್ಟ ಅಂತ ಶಾವಿಗೆ ಪಾಯಸ ಮಾಡಿದ್ದೀನಿ, ತಗೋತೀನಿ. ಕೃಷ್ಣ, ನೀನ್ ಶಾವಿಗೆ ಪಾಯಸ ನೋಡಿದ ತಕ್ಷಣ ಸಂತೋಷವಾಗಿ ಇಡೀ ಪಾಯಸ ಖಾಲಿ ಮಾಡ್ತೀಯಾ ಅನ್ಕೊಂಡೆ. ತಿನ್ನೋ ಬೇಡ ಅಂತ ಯೋಚನೆ ಮಾಡ್ತಾ ಇದೀಯಾ? ತಗೋ. ಯಾಕೆ ಕೃಷ್ಣ, ಏನಾಯ್ತು? ಸಂಧ್ಯಾ, ಪ್ರತಿ ವರ್ಷ ನಾನು ಈ ಸ್ವೀಟ್ ತಿನ್ಬೇಕಾದ್ರೆ ಎಷ್ಟು ಸಡಗರದಿಂದ ಇರ್ತಾ ಇದ್ದೆ ಗೊತ್ತಾ? ನಮ್ಮ ಮನೆಯವರೆಲ್ಲ ನನ್ನ ಸುತ್ತ ನಿಂತ್ಕೊಂಡು ಒಬ್ರು ಮೇಲೊಬ್ರು ಪೈಪೋಟಿಯಿಂದ ಈ ಸ್ವೀಟ್ನ ತಿನ್ನಿಸ್ತಾ ಇದ್ರು. ಅದರಲ್ಲಿ ನಮ್ಮ ಅಪ್ಪ ಅಂತೂ ಸಣ್ಣ ಮಕ್ಕಳ ಥರ ಸಂತೋಷವಾಗಿ ಮನೆಯೆಲ್ಲ ಓಡಾಡ್ತಾ ಇದ್ರು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಈ ಸಿಹಿಗಿಂತ ಅವ್ರ ಪ್ರೀತಿ ತುಂಬಾ ಸಿಹಿಯಾದದ್ದು ಅಂತ ಈಗ ಅನ್ನಿಸ್ತಾ ಇದೆ ಸಂಧ್ಯಾ. ಕೃಷ್ಣ, ಮೇಷ್ಟ್ರೆ, ಚೆನ್ನಾಗಿದ್ಯಮ್ಮ? ಕೂತ್ಕೊಳ್ಳಿ. ನೀನ್ ಹೇಳಿದ ಮಾತು 100ಕ್ಕೆ 100ರಷ್ಟು ಸತ್ಯ ಕಣಯ್ಯ. ಈ ಪ್ರೀತಿ ಗುಣನೇ ಅಂತದ್ದು. ಮನಸ್ಸುಗಳು ಒಂದಾಗಿದ್ರೆ ಈ ಪ್ರೀತಿ ಸಿಹಿಗಿಂತಲೂ ಸಿಹಿಯಾಗಿರುತ್ತೆ. ಅದೇ ಮನಸ್ಸುಗಳು ಒಡೆದು ದೂರ ಆಗ್ಬಿಟ್ರೆ ಇದೇ ಪ್ರೀತಿ ಕಹಿಗಿಂತ ಕಹಿಯಾಗ್ಬಿಡುತ್ತೆ. ಈ ಕಹಿನ ಆದಷ್ಟು ನಾವು ಮರಿಬೇಕು ಅಂತಲೇ ನಮ್ಮ ಹಿರಿಯರು ಹಬ್ಬ, ಹರಿದಿನ, ಹುಡ್ದಬ್ಬ, ಹೊಸ ವರ್ಷ ಅಂತೇಳಿ ಸಿಹಿಯಾದ ಸಂಭ್ರಮಗಳನ್ನ ಸೃಷ್ಟಿ ಮಾಡಿದ್ದಾರೆ. ಆ ಸಂಭ್ರಮಗಳಲ್ಲಿ ನಾವು ಪೂರ್ಣವಾಗಿ ತೊಡಗಿಸ್ಕೊಳಕ್ ಆಗದಿದ್ರು ಕೂಡ ತೊಡಗಿಸ್ಕೊಳ್ಳೋ ಪ್ರಯತ್ನ ಮಾಡಬೇಕು. ನಮ್ಮವ್ರಿಗೋಸ್ಕರ ನಾವು ಅಂತಲೇ ಅನ್ಕೋಬೇಕು. ಆದ್ರೆ ಮೇಷ್ಟ್ರೆ, ನಮ್ಮವರೇ ನಮ್ಮಿಂದ ದೂರ ಆಗಿರ್ಬೇಕಾದ್ರೆ ಅವ್ರಿಗೋಸ್ಕರ ನಾವು ಸಂತೋಷವಾಗಿರೋದಕ್ಕೆ ಹೇಗೆ ಸಾಧ್ಯ ಆಗತ್ತೆ, ನೀವೇ ಹೇಳಿ. ಇಷ್ಟೊಂದು ನಿರಾಶಾವಾದಿ ಆಗ್ಬೇಡ ಕೃಷ್ಣ. ಈ ಪ್ರಪಂಚದಲ್ಲಿ, ಈ ಜೀವನದಲ್ಲಿ ಯಾವುದೇ ಸಂದರ್ಭನೂ ಶಾಶ್ವತನೂ ಅಲ್ಲ, ನಿರಂತರನೂ ಅಲ್ಲ. ನಮ್ಮ ಜೀವನದಲ್ಲಿ
ಕಷ್ಟ ಸುಖಗಳು ಅಷ್ಟೇ ಒಂದೇ ಥರ ಇರೋದಿಲ್ಲ, ಬದಲಾಗ್ತಾ ಇರುತ್ತೆ. ಈಗ ನೀನು ಹೇಳಿದ ಹಾಗೇನೆ ಕಳೆದ ವರ್ಷ ನಿನ್ನ ಹುಟ್ಟುಹಬ್ಬನ ನೀನು ಹೆತ್ತವ್ರ ಜೊತೆ ಆನಂದವಾಗಿ ಆಚರಿಸ್ದೆ. ಆದ್ರೆ ಇವತ್ತು ನೀನು ಅವರೆಲ್ಲರಿಂದ ದೂರವಾಗಿ ನಿರಾಸೆಯಲ್ಲಿದ್ಯಾ. ಇವತ್ತಿನ ಈ ನಿನ್ನ ನಿರಾಸೆನೆ ಮುಂದೊಂದು ದಿನ ಸಂತೋಷವಾಗಿ ಬದಲಾಗುತ್ತೆ. ಕಾಲ ಬಂದೇ ಬರುತ್ತೆ ಕೃಷ್ಣ. ನಿಮ್ಮ ಬಾಯಿಕೆಯಿಂದ ಹಾಗೆ ಆಗಲಿ ಅಂತ ಒಂದು ದಿನಕ್ಕೋಸ್ಕರ ನಾನು ಜಾತಕ ಪಕ್ಷಿ ತರ ಕಾಯ್ತಾ ಇದ್ದೀನಿ. ನೀನ್ ಕಾಯೋದು ಖಂಡಿತ ವ್ಯರ್ಥ ಆಗಲ್ಲ ಕೃಷ್ಣ. ಯಾಕಂದ್ರೆ ಮೇಷ್ಟ್ರು ಒಳ್ಳೆ ಮನಸ್ಸಿಂದ ಹಾರೈಸ್ತಾ ಇದ್ದಾರೆ. ಅವ್ರ ಹಾರೈಕೆ ಸುಳ್ಳಾಗಲ್ಲ. ನಮ್ಮವರಿಂದ ನಮ್ ಹಿರಿಯರಿಂದ ನಾವು ದೂರ ಆಗಿರ್ಬಹುದು, ಆದ್ರೂ ನಮ್ಮವರಾಗಿ ನಮ್ ಹಿರಿಯರಾಗಿ ನಾವು ಒಳ್ಳೆದನ್ನ ಬಯಸೋರಾಗಿ ನಮ್ ಪಾಲಿಗೆ ಮೇಷ್ಟ್ರಾದ್ರೂ ಇದ್ದಾರೆ. ಅದಕ್ಕೆ ನಾವು ಸಮಾಧಾನ ಪಡ್ಕೋಬೇಕಲ್ವಾ? ತಗೋ, ಈಗಲಾದ್ರೂ ಸ್ವೀಟ್ ತಿನ್ನು. ತಿನ್ನಯ್ಯ, ಏನ್ ಮುಖ ನೋಡ್ತಿದ್ಯಾ ಕೃಷ್ಣ? ಈಗ ನೀನ್ ತಿನ್ನೋ ಈ ಸಿಹಿಗಿಂತ ಸಿಹಿಯಾಗಿರೋ ಆ ನಿನ್ ತಂದೆ ತಾಯಿಗಳು ಪ್ರೀತಿ ವಿಶ್ವಾಸನ ತುಂಬಿಡುತ್ತೆ. ಆ ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತಾನೆ. ಏನಮ್ಮ ಮುಖ ನೋಡ್ತಿದ್ಯಾ? ತಿನ್ಸಮ್ಮ, ತಿನ್ನಯ್ಯ.